ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಧ್ಯಪ್ರಾಚ್ಯದ ವಾರ್ನಿಂದಾಗಿ ರಾಜ್ಯದಲ್ಲಿ ಸಮಸ್ಯೆಗಳ ಸರಮಾಲೆ ಹೆಚ್ಚಾಗ್ತಾ ಇದೆ. ತರಕಾರಿಗಳಿಗೆ ಬೆಲೆ ಸಿಗದೆ ಅನ್ನದಾತರು ಕೂಡ ಕಂಗಾಲಾಗಿದ್ದಾರೆ. ವಿಜಯನಗರದಲ್ಲಿ ಮೇಕೆಗಳ ಪಾಲಾಗ್ತಾ ಇದೆ. ಕೆಂಪು ಸುಂದರಿ ಮಧ್ಯಪ್ರಾಚ್ಯದ ವಾರ್ನಿಂದಾಗಿ ರಾಜ್ಯದಲ್ಲಿ ಪ್ರಾಬ್ಲಮ್ಗಳು ಹೆಚ್ಚಾಗ್ತಾ ಇದೆ. ತರಕಾರಿಗಳಿಗೆ ಬೆಲೆ ಸಿಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ವಿಜಯನಗರದಲ್ಲಿ ಕೆಂಪು ಸುಂದರಿ ಮೇಕೆಗಳ ಪಾಲಾಗ್ತಾ ಇದೆ. ಲೋಡ್ ಗಟ್ಟಲೆ ಟೊಮ್ಯಾಟೋಗಳನ್ನ ಪಾಪ ರೈತರು ಕುರಿಗಳಿಗೆ ಹಾಕಬೇಕಾದಂತ ಪರಿಸ್ಥಿತಿ ಬಂದಿದೆ. ನಿತ್ಯ ಎಪಿಎಂಸಿಯಿಂದ 3 ರಿಂದ 4 ಲೋಡ್ ಟೊಮ್ಯಾಟೋ ಹೋಗ್ತಾ ಇದೆ. ಟೊಮ್ಯಾಟೊ ಖರೀದಿಗೆ ಯಾರು ಕೂಡ ಬರ್ತಾ ಇಲ್ಲ. ಎಪಿಎಂಸಿಯ ಕುರಿ ಹಟ್ಟಿಗಳಿಗೆ ಈ ಟೊಮ್ಯಾಟೋಗಳನ್ನ ಕಳಿಸುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಪರ್ಚೇಸ್ ಮಾಡುವಂತವ್ರೆ ಯಾರಿಲ್ಲ. ಹೋಟೆಲ್ ಮಾಲೀಕರು ಖರೀದಿ ಮಾಡ್ತಾ ಇಲ್ಲ ಅಂತ ಅಳಲ್ ತೋಡ್ಕೊಳ್ತಾ ಇದ್ದಾರೆ. ಟೊಮ್ಯಾಟೊ, ಈರುಳ್ಳಿ, ಬದನೆಕಾಯಿ ಎಲ್ಲವೂ ಕೂಡ ಕುರಿ ಮೇಕೆಗಳ ಪಾಲಾಗ್ತಾ ಇದೆ. ನೋಡಿ, ಆಟೋ ಡ್ರೈವರ್ಗಳು ಜೊತೆಗೆ ಈ ಹೋಟೆಲ್ಗಳು, ರೈತರು ಬಿಟ್ಟಿಲ್ಲ ಈ ಸಮಸ್ಯೆ. ಮಧ್ಯಪ್ರಾಚ್ಯದ ವಾರ್ನಿಂದ ಇಷ್ಟೆಲ್ಲ ಸಮಸ್ಯೆಗಳು ರಾಜ್ಯದಲ್ಲಿ ತಲೆದೂರಿರೋದು. ಈಗ ಏನು ಮಾಡಬೇಕು? ಎಪಿಎಂಸಿ ಮಾರುಕಟ್ಟೆಯಿಂದ ಏನೋ 2-3-4 ಲೋಡ್ಗಳು ಹೋಗ್ತಾ ಇದೆ. ಬಟ್ ಆದರೆ ಅದನ್ನು ಯಾರೋ ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ರೈತರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಈ ಟೊಮ್ಯಾಟೊ, ಈರುಳ್ಳಿ, ಬದನೆಕಾಯಿ ಎಲ್ಲವೂ ಕೂಡ ಕುರಿ ಮೇಕೆಗಳ ಪಾಲಾಗ್ತಾ ಇದೆ. ಏನೋ ಹೊರಗಡೆ ಇದ್ದಾಗೈತೆ ಅಂತಲ್ಲ ಸರ್, ಅದಕ್ಕೋಸ್ಕರ ಟೊಮಾಟೊ, ಉಳ್ಳಾಗಡ್ಡೆ, ತರಕಾರಿಗೆಲ್ಲ ರೈಟ್ ಇಲ್ಲ. ಅದಕ್ಕೋಸ್ಕರ ಎಪಿಎಂಸಿ ನಮಗೆ ಫೋನ್ ಮಾಡ್ತಾರ. ನಾವು ಹೋಗಿ ವಾರದಾಗ 3 ಲೋಡ್ ಆಯ್ತು ತಗೊಂಬಂದ್ ಹಾಕೋದು. ಟೊಮೆಟೊ ಒಂದೇನ ಬೇರೆ ಬೇರೆ ಎಲ್ಲ ಬರ್ತದೆ ಸರ್. ತರಕಾರಿ ಬರ್ತದೆ, ಉಳ್ಳಾಗಡ್ಡೆ, ಟೊಮಾಟೊ, ಬೆಂಡೆಕಾಯಿ ಇಂಥವೆಲ್ಲ ಸಿಗ್ತಾವ. ರೈತರಿಗೆಲ್ಲ ಲಾಸ್ ಅಲ್ಲ, ಬಹಳ ಲಾಸ್ ಸರ್. ಬಹಳ ಲಾಸ್ ಬಯಸ್ತೀವಿ ನಾವು. ರೈತರಿಗೆ ಏನೋ ಪರಿಹಾರ ಕೊಡ್ಬೇಕಂತ ಬಯಸ್ತೀವಿ ಸರ್. ಇದು ಜುಮ್ನಾಥ್ನಹಳ್ಳಿ ರಾಯರಕೆರೆ ಅಂತ ಪ್ಲೇಸ್ ಇದು. ಇಲ್ಲಿ 5 ತಾಲೂಕಿಗೆ ಸೇರಿದಂತೆ ಅಕ್ಕಪಕ್ಕ ತಾಲೂಕುಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ಅನೇಕ ತರಕಾರಿ ಬೆಳೆಯುವಂಥದ್ದು ಸರ್ವಸಾಮಾನ್ಯ. ಬೊಮ್ಮನಹಳ್ಳಿ, ಹರಪನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು ಈ ಭಾಗದಲ್ಲೆಲ್ಲ ಮುಖ್ಯವಾಗಿ ಇಲ್ಲಿ ಸೆಂಟ್ರಲ್ ಪಾಯಿಂಟ್ ಕೇಂದ್ರ ಬಿಂದುವಾಗಿ ಎಪಿಎಂಸಿ ಇದೆ. ಎಲ್ಲಾ ತಾಲೂಕಿನಿಂದ ಇಲ್ಲಿ ಬಹಳ ತರಕಾರಿ ಬರ್ತಿರೋದು. ಇಲ್ಲಿ ಈಗೇನು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಾಗ್ತಿರುವ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಈಗ ಹೋಗ್ತಾ ಇಲ್ಲ. ಇವ್ನ ಏನ್ ಮಾಡ್ಬೇಕು ಎಂಬ ಒಂದು ಇದು ಮಾಡಿದಾಗ, ಈಗ ಉದಾಹರಣೆ ಒಬ್ಬ ರೈತ 1 ಟ್ರ್ಯಾಕ್ಟರ್ ತಂದಿರ್ಬೋದು.